ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಆರ್ ಲೈಫ್. ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಪ್ರೈವೇಟ್. ಫ್ರೆಂಡ್ಸ್, ಎಲ್ಲರೂ ಕೂಡ ಇಷ್ಟಪಡ್ತೇವೆ ನನ್ನನ್ನು ಎಲ್ಲರೂ ಲೈಕ್ ಮಾಡಬೇಕು, ನನ್ನ ಎಲ್ಲರೂ ಇಷ್ಟಪಡಬೇಕು, ನನಗೆ ಎಲ್ಲರೂ ವ್ಯಾಲ್ಯೂ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು ಅಂತ ನಾವು ಇಷ್ಟಪಡ್ತೇವೆ. ಆದರೆ ಎಲ್ಲರೂ ನಿಮ್ಮನ್ನ ಇಷ್ಟಪಡುವಂಥ ಒಳ್ಳೆಯ ವ್ಯಕ್ತಿ ನೀವಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಕೂಡ ತುಂಬ ಬದಲಾವಣೆ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಏನು ಬದಲಾವಣೆ ಮಾಡ್ಕೊಳ್ಬೇಕು? 5 C's. ಫ್ರೆಂಡ್ಸ್, 5 C's ಅನ್ನ ನಿಮ್ಮ ಲೈಫಲ್ಲಿ ನೀವು ಫಾಲೋ ಮಾಡಿದ್ರೆ, ನಿಮ್ಮ ಬಿಸ್ನೆಸ್ ಲೈಫಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮನ್ನ ಇಷ್ಟಪಡ್ತಾನೆ, ನಿಮಗೆ ವ್ಯಾಲ್ಯೂ ಕೊಡ್ತಾನೆ, ನಿಮ್ಮನ್ನು ಬಿಲೀವ್ ಮಾಡ್ತಾನೆ. ಹಾಗಾದ್ರೆ ಆ 5 C's ಯಾವುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ 5 C's ಬಗ್ಗೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 5 C's ಅಲ್ಲಿ ಮೊದಲನೇ ಸಿ ಇರುವಂಥದ್ದು ಕ್ರಿಟಿಸೈಸ್. ಡೋಂಟ್ ಕ್ರಿಟಿಸೈಸ್ ಎನಿಬಡಿ. ಯಾರನ್ನು ಕೂಡ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ಎಲ್ಲರಲ್ಲೂ ಕೂಡ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಅವರ ಮೈನಸ್ ಪಾಯಿಂಟ್ ಅಂತ ತಗೊಂಡು ಒಬ್ಬರನ್ನ ಕ್ರಿಟಿಸೈಸ್ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ನೋಡ್ಲಿಕ್ಕೆ ಚಂದ ಇಲ್ಲ ಅಂತ ಅದನ್ನ ತಗೊಂಡು ಕ್ರಿಟಿಸೈಸ್ ಮಾಡಿದ್ವಿ, ಅಥವಾ ಯಾವುದೊಂದು ಅವ್ರ ಹತ್ರ ಡಿಸೇಬಿಲಿಟಿ ಇತ್ತು ಅದನ್ನ ತಗೊಂಡು ಕ್ರಿಟಿಸೈಸ್ ಮಾಡಿದ್ವಿ. ಸ್ಟಮರಿಂಗ್ ಪ್ರಾಬ್ಲಮ್, ಸರಿ ಮಾತಾಡ್ತಿಲ್ಲ ಅದನ್ನ ತಗೊಂಡು ಕ್ರಿಟಿಸೈಸ್ ಆಗಿರ್ಬೋದು, ಅಥವಾ ಅವನ ಬಟ್ಟೆ ತಗೊಂಡಾಗಿರ್ಬೋದು, ಅವರ ಪರ್ಸನಾಲಿಟಿ ತಗೊಂಡಾಗಿರ್ಬೋದು. ಯಾವುದೇ ವಿಷಯಕ್ಕೂ ಕೂಡ ಯಾರನ್ನು ಕ್ರಿಟಿಸೈಸ್ ಮಾಡಬೇಡಿ. ಬದಲಾಗಿ ಎಲ್ಲರನ್ನು ಕೂಡ ಪ್ರೀತಿ ಮಾಡಿ, ಎಲ್ರಿಗೂ ಪ್ರೀತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಕ್ರಿಟಿಸೈಸ್ ಮಾಡುವ ವ್ಯಕ್ತಿಯನ್ನ ಯಾರು ಇಷ್ಟಪಡಲ್ಲ. ಅವ್ರನ್ನ ಅಪ್ರಿಶಿಯೇಟ್ ಮಾಡೋ ವ್ಯಕ್ತಿಯನ್ನು ಎಲ್ಲರೂ ಇಷ್ಟಪಡ್ತಾರೆ. ಸೊ ಕ್ರಿಟಿಸೈಸ್ ಯಾರಿಗೂ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಇದು ಮೊದಲನೇದು. ಎರಡನೇ ಸಿ ಇರುವಂತದ್ದು ಕ್ರೈ. ಡೋಂಟ್ ಕ್ರೈ ಫಾರ್ ಎನಿಥಿಂಗ್. ಯಾರು ಅಳ್ತಾ ಕುತ್ಕೊಳ್ತಾನಲ್ವಾ ಅಂತ ಅಳುಮೂಂಜಿಯನ್ನ ವೀಕ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತಾರೆ ಎಲ್ಲರೂ ಕೂಡ. ಯಾವುದೇ ವಿಷಯಕ್ಕೋಸ್ಕರ ಕೂಡ ಅಳ್ತಾ ಕುತ್ಕೊಳ್ಬೇಡಿ. ನೀವು ಅಂದ್ಕೊಂಡಾಗಿ ಆಗ್ಲಿಲ್ಲ, ನೀವು ಅಂದುಕೊಂಡಾಗಿ ನಿಮ್ಮ ಬಿಸ್ನೆಸ್ ಆಗಲಿಲ್ಲ, ನಿಮ್ಮ ವರ್ಕ್ ಆಗಲಿಲ್ಲ, ನಿಮ್ಮ ಲೈಫಲ್ಲಿ ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ಆಯಿತು, ಯಾವುದೊಂದು ಪ್ರಾಬ್ಲಮ್ ಬಂತು, ಏನೋ ಒಂದು ರಿಜೆಕ್ಷನ್ಸ್ ಬಂತು ಲೈಫಲ್ಲಿ, ಯಾವುದಕ್ಕೂ ಅಳ್ತಾ ಕುತ್ಕೊಳ್ಬೇಡಿ. ಡೋಂಟ್ ಕ್ರೈ ಫಾರ್ ಎನಿಥಿಂಗ್. ಅಳ್ತಾ ಕುತ್ಕೊಳ್ಳುವವ್ರನ್ನ ಯಾರೂ ಇಷ್ಟಪಡಲ್ಲ. ಬದಲಾಗಿ ಇಂಥ ವೀಕ್ ಪರ್ಸನ್ ಇಂದ ದೂರ ಹೋಗೋದು ಒಳ್ಳೇದಂತ ನಿಮ್ಮಿಂದ ದೂರನೇ ಹೋಗ್ತಾರೆ. ಇದ್ರ ಬದಲಾಗಿ ಚಾಲೆಂಜ್ ಇಟ್ಕೊಳ್ಳಿ. ಚಾಲೆಂಜ್ ಏನು ಇಟ್ಕೊಳ್ಬೇಕಂತ ಹೇಳಿದ್ರೆ, ನಾನೇನು ಕಳ್ಕೊಂಡೆ ಅದಕ್ಕಿಂತಲೂ ಬೆಸ್ಟ್ ನಾನು ಪಡ್ಕೊಳ್ತೇನೆ, ಆ ಚಾಲೆಂಜ್ ಇಟ್ಕೊಳ್ಳಿ. ರಿಜೆಕ್ಟ್ ಯಾರು ಮಾಡಿದ್ರು ಅವರ ಮುಂದೆ ನಾನು ಏನಾದರೂ ಸಾಧಿಸಿ ತೋರಿಸ್ತೇನೆ, ಈ ಚಾಲೆಂಜ್ ಇಟ್ಕೊಳ್ಳಿ. ಇಂಥ ವ್ಯಕ್ತಿ ಆಗಬೇಕು ನೀವು. ಸೊ ಡೋಂಟ್ ಕ್ರೈ ಫಾರ್ ಎನಿಥಿಂಗ್. ಮೂರನೇ ಸಿ ಇರುವಂಥದ್ದು ಡೋಂಟ್ ಕಂಪ್ಲೇಂಟ್ ಎನಿಬಡಿ. ಕೆಲವ್ರದ್ದು ಅಭ್ಯಾಸ ಇರುತ್ತೆ ಕಂಪ್ಲೇಂಟ್ ಮಾಡೋದು ಮತ್ತೊಬ್ಬರನ್ನ. ಅವ ಸರಿ ಇಲ್ಲ, ಇವ ಸರಿ ಇಲ್ಲ, ಅವನ್ ತಪ್ಪು ಮಾಡಿದಾನೆ, ಇವನ್ ತಪ್ಪು ಮಾಡ್ತಾನೆ, ಹಾಗೆ ಹೀಗೆ. ಮತ್ತೊಬ್ಬರು ಸರಿ ಇಲ್ಲ ಅಂತ ಮತ್ತೊಬ್ಬರನ್ನ ಕಂಪ್ಲೇಂಟ್ ಮಾಡ್ಲಿಕ್ಕಿಂತ ಮೊದಲು ನೀವೆಷ್ಟು ಸರಿ ಇದ್ದೀರಾ ಅದನ್ನ ಆಲೋಚಿಸಿ. ನಮ್ಮ ತಪ್ಪನ್ನ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋದ್ವಿ ಅಂತ ಹೇಳಿದ್ರೆ ನಾವು ಪರ್ಫೆಕ್ಷನ್ ನ ಕಡೆಗೆ ಹೋಗ್ಬೋದು. ಇನ್ನೊಬ್ಬರಿಗೆ ಕಂಪ್ಲೇಂಟ್ ಮಾಡ್ತಾ ಕುತ್ಕೊಳ್ಳೋ ಬದಲು ನಮ್ಮನ್ನ ನಾವು ಸರಿ ಮಾಡ್ತಾ ಹೋದ್ರೆ ನಮ್ಮನ್ನ ಎಲ್ಲರೂ ಇಷ್ಟಪಡ್ತಾರೆ. ನಿಮ್ದು ಮಿಸ್ಟೇಕ್ ಆಯ್ತಾ, ನೀವು ಸರೆಂಡರ್ ಆಗಿ. ನಿಮ್ಮ ತಪ್ಪಾಯ್ತಾ, ನೀವು ಸಾರಿ ಕೇಳಿ. ಇನ್ನೊಬ್ಬರನ್ನ ದೂರ್ತಾ ಅವ್ರು ಸರಿಲ್ಲ ಇವರು ಸರಿಲ್ಲ ಅಂತ ಕುತ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕಂಪ್ಲೇಂಟ್ ಯಾರು ಮಾಡ್ತಿರ್ತಾನೆ, ಇನ್ನೊಬ್ಬರನ್ನ ಯಾರು ಕಂಪ್ಲೇಂಟ್ ಮಾಡ್ತಿರ್ತಾನಲ್ವಾ ಆ ವ್ಯಕ್ತಿನ ಯಾರು ಇಷ್ಟಪಡಲ್ಲ. ಸೊ ಡೋಂಟ್ ಕಂಪ್ಲೇಂಟ್ ಎನಿಬಡಿ. ಅಂಡ್ ನಾಲ್ಕನೇ ಸಿ ಇರುವಂತದ್ದು ಕಂಪೇರ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಇನ್ನೊಬ್ಬರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡಬೇಡಿ. ಓ ಅವರಿಂದ ಮಾಡ್ಲಿಕ್ಕಾಗಿಲ್ವಾ, ನನ್ನಿಂದ ಆಗ್ಲಿಕ್ಕಿಲ್ಲ. ಓ ಇವ್ರ ಕೈಲಿ ಅದಾಗಿಲ್ವಾ, ನನ್ನಿಂದ ಹೆಂಗಾಗ್ಬೋದು. ನಿಮ್ಮನ್ನ ಮತ್ತೊಬ್ಬರ ಜೊತೆ ಕಂಪೇರ್ ಮಾಡಬೇಡಿ. 5 ಬೆರಳು ಒಂದೇ ರೀತಿ ಇಲ್ಲ ಅಲ್ವಾ? 5 ಬೆರಳು ಒಂದೇ ರೀತಿ ಇಲ್ಲ. ಅದೇ ರೀತಿ ಎಲ್ಲರೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಯಾರನ್ನು ನೋಡಿ ನಿಮ್ಗೆ ಅನಿಸ್ತಾ ಉಂಟು ಅವ್ರ ಕೈಲಿ ಆಗದಿದ್ರೆ ನನ್ನ ಕೈಲೂ ಆಗ್ಲಿಕ್ಕಿಲ್ಲ ಅಂತೇಳಿ, ಆ ವ್ಯಕ್ತಿ ಹತ್ರ ಇರುವಂತ ಮೈನಸ್ ಪಾಯಿಂಟ್ ಮೇ ಬಿ ನಿಮ್ಮಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು, ಹೇಳಿಕ್ಕಾಗೋದಿಲ್ಲ. ಅದಕ್ಕೆ ಇನ್ನೊಬ್ಬರು ನೋಡಿ ಕಂಪೇರ್ ಮಾಡಬೇಡಿ. ಕಂಪೇರ್ ಮಾಡ್ಲಿಕ್ಕಿದ್ರೆ ಯಾರು ಸಕ್ಸಸ್ಫುಲ್ ಇದಾರಲ್ವಾ ಅವ್ರ ಜೊತೆ ನಿಮ್ಮನ್ನ ಕಂಪೇರ್ ಮಾಡಿ. ಅದರ್ವೈಸ್ ನೀವು ನಿಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡುವ ಬದಲು ನಿಮ್ಮ ಮೇಲೆ ನೀವು ಬಿಲೀವ್ ಇಟ್ಕೊಳ್ಳಿ, ಸೆಲ್ಫ್ ಬಿಲೀವ್ ಇಟ್ಕೊಳ್ಳಿ. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನಗೆ ಭಗವಂತ ಒಂದು ಒಳ್ಳೆಯ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ನಾನು ನನ್ನ ಲೈಫಲ್ಲಿ ಸಕ್ಸಸ್ಫುಲ್ ಆಗಿ ತೋರಿಸ್ಬೋದು ಅಂತೇಳಿ ನಿಮ್ಮನ್ನ ನೀವು ಬಿಲೀವ್ ಮಾಡಿ, ನಿಮ್ಮನ್ನ ನೀವು ಲವ್ ಮಾಡಿ, ನಿಮಗೆ ನೀವು ಹೀರೋಯಿನ್ ಆಗಿ. ಸೊ ಈ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೊಬ್ಬರ ಜೊತೆ ನಿಮ್ಮನ್ನ. ಅಂಡ್ 5ನೇದು ಸಿ ನೀವು ಮಾಡ್ಬೇಕಾಗಿರುವಂಥದ್ದು ಅದ್ಯಾವುದಪ್ಪ ಅಂತ ಹೇಳಿದ್ರೆ ಗಿವ್ ಕಾಂಪ್ಲಿಮೆಂಟ್ಸ್ ಟು ಅದರ್ಸ್. ಮತ್ತೊಬ್ಬರಿಗೆ ಕಾಂಪ್ಲಿಮೆಂಟ್ಸ್ ಕೊಡೋದನ್ನು ಕಲಿಯಿರಿ. ಅವರ ಡ್ರೆಸ್ ಕೋಡಿಗಾಗಿರ್ಬೋದು, ಅವರ ಕಮ್ಯುನಿಕೇಶನ್ಗೆ, ಅಥವಾ ಅವರ ಬ್ಯೂಟಿಗಾಗಿರ್ಬೋದು, ಅಥವಾ ಅವರಲ್ಲಿರುವ ಇನ್ನು ಯಾವುದೋ ಒಂದು ಒಳ್ಳೆಯ ವಿಷಯಗಳಿಗೋಸ್ಕರ ಕಾಂಪ್ಲಿಮೆಂಟ್ ಕೊಡಲಿಕ್ಕೆ ಯಾವತ್ತೂ ಪ್ರಯತ್ನಿಸಿ. ನಿಮ್ಮನ್ನು ನೋಡಿ ಯಾರಾದರೂ ನಿಮಗೆ ಕಾಂಪ್ಲಿಮೆಂಟ್ ಕೊಟ್ರೆ, ಓ ಸರ್ ನಿಮ್ದು ಡ್ರೆಸ್ ಕೋಡ್ ತುಂಬ ಚೆನ್ನಾಗಿದೆ, ನಿಮ್ದು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ, ನಿಮ್ದು ಮಾತು ತುಂಬ ಚೆನ್ನಾಗಿದೆ, ನೀವು ಖುಷಿ ಪಡ್ತೀರಲ್ವಾ?
ಹಾಗಾದ್ರೆ ಅದೇ ಕಾಂಪ್ಲಿಮೆಂಟ್ಸ್ ಅನ್ನ ನೀವು ಮತ್ತೊಬ್ಬರಿಗೆ ಕೊಟ್ಟಾಗ ಅವರು ಖುಷಿ ಪಡ್ತಾರೆ. ಡೈಲಿ 1-2-3 ಮಂದಿಗಾದ್ರೂ ಕಾಂಪ್ಲಿಮೆಂಟ್ಸ್ ಕೊಡುವ ಅಭ್ಯಾಸವನ್ನ ಹಾಕೊಳ್ಳಿ. ಅವರಲ್ಲಿರುವಂತ ಆ ಪಾಸಿಟಿವ್ ವಿಷಯಗಳಿಗೋಸ್ಕರ. ಈ ಕಾಂಪ್ಲಿಮೆಂಟ್ಸ್ ಫೇಕ್ ಕೂಡ ಆಗಬಾರ್ದು. ಸುಳ್ಳು ಕಾಂಪ್ಲಿಮೆಂಟ್ಸ್ ಕೊಡ್ಲಿಕ್ಕೆ ಹೋದ್ರೆ ಗೊತ್ತಾಗಿ ಬಿಡುತ್ತೆ. ಸೊ ರಿಯಲ್ ಕಾಂಪ್ಲಿಮೆಂಟ್ಸ್ ಅನ್ನ ಕೊಡಿ, ಅವಾಗ ಜನ ಲೈಕ್ ಮಾಡ್ತಾರೆ ನಿಮ್ಮನ್ನು. ಸೊ ಈ 5 C's ಏನಿದೆ, ಈ 5 C's ಅನ್ನ ನೀವು ಫಾಲೋ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ನೀವು ನಿಮ್ಮ ಬಿಸ್ನೆಸ್ ಲೈಫ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗ್ಬೋದು. ನೀವು ನಿಮ್ಮ ಫ್ಯಾಮಿಲಿ ಲೈಫ್ ಅಲ್ಲಿ ತುಂಬಾ ಹ್ಯಾಪಿ ಆಗಿರ್ಬೋದು. ಯಾರು ನಿಮ್ಮನ್ನು ಬಿಟ್ಟು ಹೋಗುದಿಲ್ಲ. ನಿಮ್ಮ ಸೀನಿಯರ್ ಆಗಿರ್ಬೋದು, ನಿಮ್ಮ ಜೂನಿಯರ್ ಆಗಿರ್ಬೋದು, ನಿಮ್ಮ ಟೀಮ್ ಆಗಿರ್ಬೋದು, ಅಥವಾ ನಿಮ್ಮ ಜಾಬ್ ಲೈಫ್ ಅಲ್ಲಿ ನಿಮ್ಮ ಕಾಲೀಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯವರು ಆಗಿರ್ಬೋದು, ಯಾರು ನಿಮ್ಮನ್ನು ದೂರ ಮಾಡೋದಿಲ್ಲ. ಬದಲಾಗಿ ಎಲ್ಲರೂ ನಿಮ್ಮನ್ನು ಲವ್ ಮಾಡ್ತಾರೆ, ಎಲ್ಲರೂ ನಿಮ್ಮನ್ನು ಲೈಕ್ ಮಾಡ್ತಾರೆ. ನೀವು ಒಂದು ಹ್ಯಾಪಿ ಲೈಫ್ ಅನ್ನ ಎಲ್ಲರ ಜೊತೆ ಸೊಸೈಟಿಯಲ್ಲಿ ಒಂದು ಒಳ್ಳೆಯ ಸೋಷಿಯಲ್ ಲೈಫ್ ಅನ್ನು ಲೀಡ್ ಮಾಡಬಹುದು. ಸೊ ಐ ಹೋಪ್ ಈ 5 C's ಅನ್ನ ನೀವು ಇನ್ನು ಮುಂದೆ ಫಾಲೋ ಮಾಡ್ತೀರಿ ಅಂತ ಅನ್ಕೊಳ್ತಿದ್ದೇನೆ. ಅಂಡ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ. ಸಿಗುವ ಇನ್ನೊಂದು ಅದ್ಭುತ ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಆರ್